ಜೈ ಶ್ರೀರಾಮ್. ನಮ್ಮ ನೆಚ್ಚಿನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತು ಈ ವಿಡಿಯೋದಲ್ಲಿ ಬೆಂಬಿಡದೆ ಕಾಡುವ ಕರ್ಮಫಲ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಉದಾಹರಣೆಯನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಬೆಂಬಿಡದೆ ಕಾಡುವ ಕರ್ಮಫಲ. ಬೆಂಬಿಡದೆ ಅಂದರೆ ಬೆನ್ನು ಬಿಟ್ಟು ನಮ್ಮನ್ನು ಕಾಡಿಸುವಂಥದ್ದು ಅಂತ ಹೇಳ್ತಾರೆ. ನೋಡಿ, ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯ ಫಲ, ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟ ಫಲ. ಏನು ಕರ್ಮವನ್ನು ಮಾಡ್ತೇವೆ, ಕರ್ಮ ಅಂದರೆ ಕೆಲಸ, ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು, ಅದನ್ನು ಯಾರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವಿ, ಯಾರಿಗೆ ನಾವು ಕೆಟ್ಟದ್ದನ್ನು ಮಾಡ್ತೀವಿ, ಅದರ ಫಲವನ್ನು ನಾವೇ ತಿನ್ನಬೇಕು, ಹೊರತು ಅನ್ಯರಿಗಲ್ಲ. ಅದಕ್ಕೆ ಹೇಳ್ತಾರೆ ಬೆಂಬಿಡದೆ ಕಾಡುವ ಕರ್ಮ ಫಲ ಅಂತಾರೆ. ಕರ್ಮ ಅಂದರೆ ಕೆಲಸ, ಫಲ ಅಂದರೆ ಅದಕ್ಕೆ ಬೇಕಾದಂಥ ವರವೂ ಆಗ್ಬೋದು, ಶಾಪನೂ ಆಗ್ಬೋದು. ಹೀಗೆ ನಾವಿವತ್ತು ಈ ಶೀರ್ಷಿಕೆಯಲ್ಲಿ ಮಹಾಭಾರತದ ಕೆಲವೊಂದಿಷ್ಟು ಕಥೆಗಳನ್ನು ನಾವು ಇವತ್ತು ಅದರಲ್ಲಿ ಬರುವಂತಹ ಕೆಲವು ಪಾತ್ರಗಳು ಮಾಡಿಕೊಂಡಂಥ ಕರ್ಮ ಫಲಗಳು ಯಾರ್ಯಾರು ಅನುಭವಿಸಿದ್ರು ಅನ್ನೋದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮಹಾಭಾರತದಲ್ಲಿ ಎಷ್ಟೋ ಯೋಧರು ನಿಸ್ವಾರ್ಥದಿಂದ ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯದು ಮಾಡಿ ಧರ್ಮದಿಂದ ವೀರಮರಣವನ್ನು ಹೊಂದಿದ್ದಾರೆ. ಅಂಥವರಲ್ಲಿ ಧರ್ಮದ ಒಳಿತಾಗಿ, ಹಸ್ತಿನಾಪುರದ ರಕ್ಷಣೆಗಾಗಿ, ಆಜನ್ಮ ಬ್ರಹ್ಮಚಾರಿಯಾಗಿ, ಸೋಲಿಲ್ಲದ ಸರದಾರನಾಗಿ, ಇಚ್ಛಾಮರಣಿಯಾಗಿ, ಇಚ್ಛಾಮರಣಿ ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡ್ಬೇಕು, ಅವರೇ ಭೀಷ್ಮರು. ಪರಾಕ್ರಮಿಯಾಗಿ ಅಜೇಯರೆನಿಸಿಕೊಂಡ ಮೊದಲಿಗರು ಕುರುವಂಶದ ಪಿತಾಮಹ ಗಂಗಾಪುತ್ರ ಭೀಷ್ಮರು. ಸಿಂಹಾಸನಕ್ಕಾಗಲಿ ಅಧಿಕಾರಕ್ಕಾಗಲಿ ಆಸೆ ಪಡದೆ ಕೊಟ್ಟ ಮಾತಿಗೆ ತಪ್ಪದಂತೆ ಕುರುವಂಶದ ಉನ್ನತಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಅಂತಹ ಹಸ್ತಿನಾಪುರದ ರಕ್ಷಣೆ ಮಾಡುವ ಪಣ ತೊಟ್ಟವರು. ಹೋರಾಡಿ ಕೊನೆಗೆ ರಕ್ತ ಸಿಕ್ತ ದೇಹದ ಬಾಣಗಳ ಹಾಸಿಗೆಯ ಮೇಲೆ 58 ದಿನಗಳ ಕಾಲ ಯಾತನೆಯನ್ನು ಅನುಭವಿಸಿ ನೋವುಗಳನ್ನು ಸಹಿಸಿಕೊಂಡು ಇಚ್ಛಾ ಮರಣವನ್ನು ಪಡೆದ ಪಿತಾಮಹ ಭೀಷ್ಮರು. ಅಂತಹ ಭೀಷ್ಮರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಪಿತಾಮಹ ಭೀಷ್ಮರು ಮಾಡಿದ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಿದರೆ ಪಾಪಗಳ ಲೆಕ್ಕ ಹುಡುಕಿದರೂ ಒಂದೇ ಒಂದು ಸಿಗುವುದಿಲ್ಲ. ಪುಣ್ಯ ಹಾಗೂ ಧರ್ಮ ಮಾರ್ಗದಲ್ಲಿ ನಡೆದು ಎಲ್ಲರಿಗೂ ಒಳಿತನ್ನೇ ಬಯಸುತ್ತಿದ್ದು. ಅಪಾರ ಪುಣ್ಯ ಕೆಲಸಗಳನ್ನು ಮಾಡಿದ ಭೀಷ್ಮರಿಗೆ ಬಾಣಗಳ ಮೇಲೆ ಮಲಗಿ ಯಾತನೆ ಅನುಭವಿಸುವ ಶಿಕ್ಷೆ ಯಾಕೆ ಬಂದಿತು ಎಂಬ ಪ್ರಶ್ನೆಗೆ ಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಅಧರ್ಮದ ಪಕ್ಷ ಎಂದು ಗೊತ್ತಿದ್ದರೂ ಅವರ ಪರವಾಗಿ ನಿಂತ ಪಿತಾಮಹ ಭೀಷ್ಮರು ವೀರಾವೇಶದಿಂದ ಹೋರಾಡಿ ಯುದ್ಧವನ್ನು ಮಾಡಿದರು. ಕೊನೆಗೆ ಶಿಖಂಡಿ ಎದುರು ಬಂದಾಗ ಕತ್ತಿಯನ್ನು ಬಿಸುಟಿ ನಿಶಸ್ತ್ರರಾಗಿ ನಿಂತಾಗ ಅರ್ಜುನನು ಬಹಳ ದುಃಖದಿಂದ ಕರ್ತವ್ಯ ಪಾಲಿಸುವ ಸಲುವಾಗಿ ತನ್ನ ಬಾಣಗಳಿಂದ ಪಿತಾಮಹರನ್ನು ಹೊಡೆದು ಕೆಳಗೆ ಬೀಳಿಸಿದನು. ನಂತರ ಪಿತಾಮಹರ ಆಸೆಯಂತೆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪುಣ್ಯಕಾಲ ಬಂದ ಮೇಲೆ ಪ್ರಾಣೋತ್ಕ್ರಮಣ ಅಂದರೆ ಪ್ರಾಣವನ್ನು ಬಿಡುವಂಥದ್ದು, ಪ್ರಾಣೋತ್ಕ್ರಮಣ ಮಾಡುವೆ ಎಂಬ ಭೀಷ್ಮರ ಮಾತಿನಂತೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಸಿದನು. ಉತ್ತರಾಯಣ ಬರಲು 58 ದಿನಗಳ ಕಾಲ ಬಾಣಗಳ ಹಾಸಿಗೆಯ ಮೇಲೆ ನೋವು ಹಾಗೂ ಯಾತನೆಯನ್ನು ಅನುಭವಿಸಿದರು. ಇದು ನಮ್ಮ ಸನಾತನ ಧರ್ಮ. ಸನಾತನ ಧರ್ಮಕ್ಕೆ, ನಮ್ಮ ಸನಾತನ ಧರ್ಮದಲ್ಲಿ ಇಂತಹ ಶ್ರೇಷ್ಠರು, ಸರ್ವಶ್ರೇಷ್ಠರಿದ್ದಾರೆ. ಎಂತೆಂಥ ಮಹಾತ್ಮರಿದ್ದಾರೆ. ಇವರುಗಳನ್ನು ನೆನೆಸ್ಕೊಳ್ಳೋದೇ ಒಂದು ಮಹಾಭಾಗ್ಯ. ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ ಪಿತಾಮಹರನ್ನು ಉಪಚರಿಸಲು ದೇಶದ ಮೂಲೆ ಮೂಲೆಯಿಂದ ವೈದ್ಯ ಪಂಡಿತರುಗಳನ್ನು ಕರೆಸುತ್ತಿದ್ದರು. ಆದರೆ ಅವೆಲ್ಲವನ್ನು ನಿರಾಕರಿಸಿದರು. ಉಳಿದ ಸಮಯದಲ್ಲಿ ಅವರನ್ನು ಕಂಡು ಮಾತನಾಡಿಸಿ ಆಶೀರ್ವಾದ ಪಡೆಯಲು ನೂರಾರು ಜನ ನಿತ್ಯವೂ ಬರುತ್ತಿದ್ದರು. ಎಲ್ಲರೊಂದಿಗೆ ಸಂತೋಷದಿಂದ ಮಾತನಾಡಿದ ಭೀಷ್ಮ ಪಿತಾಮಹರಿಗೆ ಚಿಂತೆಯೊಂದು ಕಾಡುತ್ತಿತ್ತು. ಇಚ್ಛಾ ಮರಣಿಯಾದ ನಾನು ಯಾವಾಗ ಬೇಕಾದರೂ ದೇಹತ್ಯಾಗ ಮಾಡಬಹುದಿತ್ತು, ಆದರೆ ಹೀಗೇಕೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ನೋವನ್ನು ಅನುಭವಿಸುವಂತಹ ಶಿಕ್ಷೆ ನನಗೇಕೆ ಬಂದಿತು ಎಂದುಕೊಳ್ಳುತ್ತಿದ್ದ ಭೀಷ್ಮರ ಬಳಿ ಒಂದು ದಿನ ಶ್ರೀಕೃಷ್ಣ ಬಂದಂಥ ಕೃಷ್ಣನು ಬಂದಾಗ ಅವರ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಪ್ರಶ್ನೆಯನ್ನು ಕೃಷ್ಣನ ಬಳಿ ಕೇಳಿದರು. ಹೇ ವಾಸುದೇವ, ಜಗನ್ನಾಟಕ ಸೂತ್ರಧಾರಿ, ನನಗೆ ನೆನಪಿರುವಂತೆ ನನ್ನ ಹಿಂದಿನ 10 ಜನ್ಮಗಳನ್ನು ನೋಡಿದಾಗ
ಆ 10 ಜನ್ಮದಲ್ಲೂ ಒಂದೇ ಒಂದು ಪಾಪ ಕಾರ್ಯವನ್ನು ಕೂಡ ಮಾಡಿಲ್ಲ. ಹೀಗಿರುವಾಗ ಇಚ್ಛಾಮರಣಿಯಾದ ನಾನು ಸಾಯುವ ಸಮಯದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಯಾತನೆ ಹಾಗೂ ಆಗುವ ನೋವನ್ನು ಸಹಿಸಿಕೊಳ್ಳುವಂತಹ ಶಿಕ್ಷೆ ನನಗೇಕೆ ಬಂದಿದೆ ಎಂದು ನೊಂದು ಕೇಳಿದರು. ಆಗ ಕೃಷ್ಣನು ಮುಗುಳ್ನಗುತ್ತಾ, ಪಿತಾಮಹ, ನಿಮಗೆ ನೆನಪಿರುವಂತೆ 10 ಜನ್ಮಗಳಲ್ಲಿ ನೀವು ಒಂದೇ ಒಂದು ಪಾಪವನ್ನೂ ಮಾಡಿಲ್ಲ. ಆದರೆ ನಿಮಗೆ ಗೊತ್ತಿರದ 10 ಜನ್ಮದ ಹಿಂದಿನ 11ನೇ ಜನ್ಮದಲ್ಲಿ ನೀವೊಬ್ಬ ರಾಜರಾಗಿದ್ದೀರಿ. ನೀವು ಶಿಕಾರಿ ಪ್ರಿಯರು ಆಗಿದ್ದೀರಿ. ನಿಮ್ಮ ಹೆಚ್ಚಿನ ಸಮಯವನ್ನು ಕಾಡಿನಲ್ಲಿ ಬೇಟೆಯಾಡುವುದರಲ್ಲಿ ಕಳೆಯುತ್ತಿದ್ದಿರಿ. ಒಂದು ದಿನ ಬೇಟೆಯಾಡಲು ಹೋಗುತ್ತಿದ್ದಾಗ ನಿಮಗೆ ಅಡ್ಡವಾಗಿ ಒಂದು ಸರ್ಪ ಬರುತ್ತದೆ. ಹೀಗೆ ಅಡ್ಡ ಬಂದ ಸರ್ಪವನ್ನು ನೀವು ಯಾವ ಯೋಚನೆಯನ್ನು ಮಾಡದೆ ಎತ್ತಿ ಅದನ್ನು ಒಂದು ಬದಿಗೆ ಬಿಸಾಡಿದಿರಿ. ಹಾಗೆ ಬಿಸಾಕಿದ ಸರ್ಪವು ಮುಳ್ಳುಗಳಿರುವ ಪೊದೆಗಳ ಮೇಲೆ ಬಿತ್ತು. ಅದು ಮುಳ್ಳಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಷ್ಟೂ ಪೊದೆಗಳಲ್ಲಿದ್ದ ಮುಳ್ಳುಗಳಿಂದ ಚುಚ್ಚಿ ನೋವಾಗುತ್ತಿತ್ತು. ಈ ರೀತಿಯಾಗಿ ಅದಕ್ಕೆ ಮುಳ್ಳಿನಿಂದ ಚುಚ್ಚಿ ಯಾತನೆ ಆಗುತ್ತಿದ್ದಾಗ ಪರಮೇಶ್ವರನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿತ್ತು. ಹೇ ಪರಮೇಶ್ವರ, ನನ್ನ ನೋವಿಗೆ ಕಾರಣವಾದ ರಾಜನೂ ಸಹ ನನ್ನ ಹಾಗೆ ಮುಳ್ಳುಗಳಿಂದ ಚುಚ್ಚಿಸಿಕೊಂಡು ಯಾತನೆ ಅನುಭವಿಸುವಂತಾಗಲಿ ಎಂದು ಬೇಡುತ್ತಿತ್ತು. ಹೀಗೆ ಪರಶಿವನನ್ನು ಪ್ರಾರ್ಥಿಸುತ್ತಲೇ ಯಾತನೆ ಅನುಭವಿಸುತ್ತಾ 18 ದಿನಗಳ ಕಾಲ ಕಳೆದ ಮೇಲೆ ಪ್ರಾಣ ಬಿಟ್ಟಿತು. ಕೃಷ್ಣನಿಂದ ಈ ಕಥೆ ಕೇಳಿದ ಪಿತಾಮಹರು 10 ವರ್ಷಗಳ ಹಿಂದಿನ ಪಾಪ ಸುಳ್ಳೋ ನಿಜವೋ ಎಂಬ ಅನುಮಾನದಿಂದ ಕೃಷ್ಣನನ್ನು ನೋಡುತ್ತಾ ಕೇಳಿದರು. ವಾಸುದೇವ, 10 ಜನ್ಮಗಳ ಹಿಂದಿನ ಶಾಪ ಅಂದರೆ ಶಿಕ್ಷೆಯಾದ ಮುಂದಿನ ಜನ್ಮದಲ್ಲೇ ಈ ಶಿಕ್ಷೆಯನ್ನು ಅನುಭವಿಸಬೇಕಿತ್ತು. 10 ಜನ್ಮಗಳ ನಂತರ ಅನುಭವಿಸುವುದು ಎಂದರೆ ಹೇಗೆ ಎಂದು ಕೇಳಿದರು. ಪಿತಾಮಹ, ಮುಂದಿನ 10 ವರ್ಷದಲ್ಲಿ ಪಾಪದ ಕೊಡ ತುಂಬುವಂಥ ಒಂದೇ ಒಂದು ಕೆಲಸವನ್ನೂ ನೀವು ಮಾಡಲಿಲ್ಲ. ಹೀಗಾಗಿ ನೀವು ಪುಣ್ಯಜೀವಿಗಳು ಆದಿರಿ. ಹಾಗಾಗಿ ಅದೆಲ್ಲ ಈ ಜನ್ಮದಲ್ಲೇ ನಿಮಗೆ ಸಿಕ್ಕಿತು. ಮತ್ತು ಆಶ್ಚರ್ಯದಿಂದ ಭೀಷ್ಮರು, ಹೇ ವಾಸುದೇವ, ಈ ಜನ್ಮದಲ್ಲಿ ನನಗೆ ನೆನಪಿರುವಂತೆ ಒಂದೇ ಒಂದು ಅಪರಾಧವನ್ನು ನಾನು ಮಾಡಿಲ್ಲ. ಧರ್ಮ ಮಾರ್ಗದಲ್ಲಿ ನಡೆದಿದ್ದೇನೆ. ಅದಕ್ಕೆ ಕೃಷ್ಣನು, ಪಿತಾಮಹ, ಯಾಕೆ ಪಾಪ ಮಾಡಿಲ್ಲವೇ? ನೆನಪಿಸಿಕೊಳ್ಳಿ. ಹಸ್ತಿನಾಪುರದ ಅಧರ್ಮಿ ರಾಜರ ಪರ ನಿಂತು ಸಿಂಹಾಸನವನ್ನು ಕೊನೆ ಉಸಿರಿರುವವರೆಗೂ ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದು ಯಾರು? ಅಧರ್ಮಕ್ಕೆ ಟೊಂಕ ಕಟ್ಟು ನಿಂತಿದ್ದವರು ಯಾರು? ತುಂಬಿದ ಸಭೆಯಲ್ಲಿ ಕುಲವಧುವಿನ ಮಾನ ಹೋಗುತ್ತಿದ್ದರೂ ಅದನ್ನು ತಡೆಯದೆ ಸಹಿಸಲಿಲ್ಲವೇ? ಅಧರ್ಮಿಗಳಾದ ದುರ್ಯೋಧನ, ಅವನ ಅಪ್ಪ ಧೃತರಾಷ್ಟ್ರರು ಮಾಡುವ ಅಧರ್ಮವನ್ನು ಕಂಡು ಕಾಣದಂತೆ ಅವರ ಪಕ್ಷದಲ್ಲಿ ನಿಂತು ಹಸ್ತಿನಾಪುರದ ಸಿಂಹಾಸನವನ್ನು ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟಿರಿ. ಅವರಿಗೆ ಬೆಂಬಲವಾಗಿ ನಿಂತು ಧರ್ಮದ ವಿರುದ್ಧ ಹೋರಾಟಕ್ಕೆ ಇಳಿದಿರಿ. ಅದೆಷ್ಟು ಅಮಾಯಕರನ್ನು ಅಧರ್ಮದ ಪರವಾಗಿ ನಿಂತು ಕೊಂದು ಹಾಕಿದ್ದೀರಿ. ನಿಮ್ಮ ಪಾಪದ ಕೊಡ ತುಂಬಲು ಇಷ್ಟೇ ಸಾಲದೆ ಎಂದು ಕೇಳಿದನು. ಅಷ್ಟೊತ್ತಿಗೆ ಪಶ್ಚಾತ್ತಾಪದಿಂದ ಕಣ್ಣೀರು ಹರಿಸುತ್ತಾ ಎಲ್ಲವನ್ನ ಕೇಳಿಸಿಕೊಳ್ಳುವ ವೇಳೆಗೆ ಅವರ ಪಾಪದ ಶಿಕ್ಷೆಗಳು ಕೂಡ ಮುಗಿದಿತ್ತು. ಅವರ ಮುಖದಲ್ಲಿ ತೇಜಸ್ಸು. ಮಾಘ ಮಾಸದ ಶುಕ್ಲಪಕ್ಷ ಉತ್ತರಾಯಣದ ಸೂರ್ಯನು ಬಂದಿದ್ದ. ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನ ದರ್ಶನ ಭಾಗ್ಯದಿಂದ ಅವಶೇಷದ ಪಾಪಗಳೆಲ್ಲವೂ ಸುಟ್ಟು ಭಸ್ಮವಾಯಿತು. ಭಗವಂತನನ್ನು ಕಣ್ತುಂಬ ನೋಡುತ್ತಾ ಇಚ್ಛಾಮರಣಿಯಾದ ಭೀಷ್ಮರು ಪ್ರಾಣೋತ್ಕ್ರಮಣಗೈದರು. ಅಂದರೆ ಪ್ರಾಣವನ್ನು ಪರಮಾತ್ಮನಿಗೆ ಅರ್ಪಿಸಿದರು. ಪರಮಾತ್ಮನ ಸನ್ನಿಧ್ಯವಾದ ವೈಕುಂಠಕ್ಕೆ ಹೋದರು. ಇದರಲ್ಲಿ ಹೇಳ್ತಾರೆ, ಯತೇಂದ್ರಿಯ ಮನೋಬುದ್ಧಿ ಮುಮೋಕ್ಷಪರಾಯಣ ವಿಗತೇಚ್ಛಾ ಭಯ ಕ್ರೋಧ ಯಾ ಸದಾ ಮುಕ್ತ ಏವ ಸಹ. ಇಂದ್ರಿಯಗಳನ್ನು, ಮನಸ್ಸು ಮತ್ತು ಬುದ್ಧಿಯನ್ನು ಯಾವಾಗಲೂ ತನ್ನ ವಶದಲ್ಲಿಟ್ಟುಕೊಂಡು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿರುವ ಆ ಮುನಿಯು ಮೋಕ್ಷವನ್ನು ಪಡೆಯುತ್ತಾನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಕೇಳಿಸ್ಕೊಂಡ್ರಲ್ಲ? ಅದಕ್ಕೆ ಹೇಳ್ತಾರೆ, ಕರ್ಮವನ್ನು ಮಾಡಿದ ಕರ್ಮ 10 ಜನ್ಮವಾಗಲಿ 11 ಜನ್ಮವಾಗಲಿ 7 ಜನ್ಮಗಳಿಗೂ ಕೂಡ ನಾವು ಮಾಡುವಂತಹ ಕರ್ಮಗಳು ನಮ್ಮನ್ನು ಕಾಡಿಸ್ತಾನೇ ಇರುತ್ತೆ. ಹಾಗಾಗಿ ನಮ್ಮ ಕೈಯಲ್ಲಾದರೆ ಒಳ್ಳೆಯದನ್ನು ಮಾಡೋಣ, ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತಂದರೆ ಕೆಟ್ಟದ್ದನ್ನು, ನಮ್ಮ ಕೈಯಲ್ಲೇ ಏನೇ ಸಾಧ್ಯ ಆದರೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋಣ, ಕೆಡಕನ್ನು ಬಯಸೋದು ಬೇಡ. ಏನು ಮಾಡಿದ್ರೂ ಅದು ನಮಗೆ ವಾಪಸ್ ಬರುತ್ತೆ ಅನ್ನೋದು ನಿಮಗೆ ಗಮನಕ್ಕೆ ಬಂದರೆ
ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ, ಇಡುವಂತಹ ಪ್ರತಿಯೊಂದು ಹೆಜ್ಜೆ ಒಳ್ಳೆಯ ಕಡೆಗೆ ಇಡುವಂತೆ ಮಾಡೋಣ. ಹಾಗಾಗಿ ಈ ಪಾರಾಯಣವನ್ನು ಇವತ್ತು ನಾವು ಈ ಶೀರ್ಷಿಕೆ ಏನು ಬೆಂಬಿಡದೆ ಕಾಡುವ ಕರ್ಮಫಲ ಎಂಬಂಥ ಶೀರ್ಷಿಕೆಯಲ್ಲಿ ಇವತ್ತು ನಾವು ಭೀಷ್ಮರ ಕಥೆಯನ್ನು ತೆಗೆದುಕೊಂಡು ಎಲ್ಲರಿಗೂ ಇದೊಂದು ಒಳ್ಳೆಯ ಉದ್ದೇಶವನ್ನು ಹರಡುವಂತಹ ಸಮಯವಾಗಲಿ ಅಂಥೇಳಿ ನಾನು ಇವತ್ತು ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ವಿಡಿಯೋಗಳು ನನ್ನ ಕಡೆಯಿಂದ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ, ನಮ್ಮ ಈ ಭರವಸೆಯ ಬೆಳಕು, ಈ ಮಾತುಗಳಿಂದ ನಿಮಗೆ ಪ್ರೇರಣೆ ಆಗಿದ್ದು, ನಿಮಗೆ ಇದರಲ್ಲಿ ಏನಾದರೂ ಒಳ್ಳೆಯದು ಅನಿಸಿದ್ರೆ ಈ ಸನಾತನ ಧರ್ಮ ಮತ್ತು ನಮ್ಮ ಸನಾತನ ಧರ್ಮ ಉಳಿಲಿಕ್ಕೆ, ನಮ್ಮ ಸನಾತನ ಧರ್ಮ ರಕ್ಷಣೆಗಾಗಿ ಇದರಲ್ಲಿ ಒಂದು ಸಂಕಲ್ಪಪೂರ್ವಕವಾಗಿ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಆ ಸಂಕಲ್ಪ ಈಡೇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಮತ್ತು ಸನಾತನ ಧರ್ಮ ರಕ್ಷಣೆಗೆ ನಿಮ್ಮ ದೇಣಿಗೆ ಅಥವಾ ಕೊಡುಗೆಯನ್ನು ಸಲ್ಲಿಸಬಹುದು.